ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆ ಒಂದು ಅಪರೂಪದ ಘಟನೆಗೆ ಸಾಕ್ಷಿಯಾಗಿದೆ. ಗಿಲ್ಲಿ ಕಾವ್ಯ ಸ್ನೇಹವನ್ನ ಮೆಚ್ಚಿದ್ದಾರೆ ಕಾವ್ಯ ಕುಟುಂಬಸ್ಥರು. ಹೀಗಾಗಿ ಗಿಲ್ಲಿಗೆ ಕಾವ್ಯ ತಂದೆ ದುಬಾರಿ ಉಡುಗೊರೆ ನೀಡಿದ್ದಾರೆ. ಆ ಉಡುಗೊರೆ ಏನ್ ಗೊತ್ತಾ? ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಕಾವ್ಯ ಶೈವ ಹಾಗೂ ಗಿಲ್ಲಿ ನಟ ಸ್ಪರ್ಧಿಸಿದ್ರು. ಅಲ್ಲಿಂದಲೇ ಗಿಲ್ಲಿ ಹಾಗೂ ಕಾವ್ಯಗೆ ಪರಿಚಯ ಇತ್ತು. ಆದ್ರೆ ಇಬ್ಬರ ಮಧ್ಯೆ ಉತ್ತಮ ಸ್ನೇಹ ಮೂಡಿದ್ದು ಬಿಗ್ ಬಾಸ್ ಮನೆಯಲ್ಲಿ. ಹಾಗ್ ನೋಡಿದ್ರೆ ಬಿಗ್ ಬಾಸ್ ಮನೆಯೊಳಗೆ ಕಾವ್ಯ ಹಾಗೂ ಗಿಲ್ಲಿ ನಟ ಎಂಟ್ರಿ ಕೊಟ್ಟಿದ್ದೆ ಜಂಟಿಯಾಗಿ. ಜಂಟಿ ಕಾನ್ಸೆಪ್ಟ್ ಮುಗಿದಿದ್ದರೂ ಇಬ್ಬರ ಸ್ನೇಹ ಗಟ್ಟಿಯಾಗಿದೆ. ಆ ಸ್ನೇಹ ಪ್ರತೀಕವಾಗಿ ಗಿಲ್ಲಿ ನಟನಿಗೆ ಕಾವ್ಯ ಶೈವ ತಂದೆ ದುಬಾರಿ ಉಡುಗೊರೆ ನೀಡಿದ್ದಾರೆ. ಏನದು ಉಡುಗೊರೆ? ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ನಡೆದಿದ್ದು ಫ್ಯಾಮಿಲಿ ವೀಕ್. ಇದರ ಪ್ರಯುಕ್ತ ಸ್ಪರ್ಧಿಗಳ ಕುಟುಂಬಸ್ಥರು ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ರು. ಕಾವ್ಯರನ್ನ ನೋಡಲು ತಾಯಿ ಸಾವಿತ್ರಿ ಹಾಗೂ ತಮ್ಮ ಕಾರ್ತಿಕ್ ಬಿಗ್ ಬಾಸ್ ಮನೆಗೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಕೆಲ ಹೊರಗಿನ ವಿಚಾರಗಳನ್ನ ಕಾವ್ಯ ಮತ್ತು ಕಾರ್ತಿಕ್ ಚರ್ಚಿಸಿದ್ರು. ಬಿಗ್ ಬಾಸ್ ಎಚ್ಚರಿಕೆ ಕೊಟ್ಟಿದ್ರು, ಕಾವ್ಯ ಎಚ್ಚೆತ್ತುಕೊಳ್ಳಲಿಲ್ಲ. ಪರಿಣಾಮ ಸಾವಿತ್ರಿ ಮತ್ತು ಕಾರ್ತಿಕ್ ರನ್ನ ಬಿಗ್ ಬಾಸ್ ಹೊರಗೆ ಕಳುಹಿಸಿದ್ರು. ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ ಇಂತಹ ಒಂದು ಘಟನೆ ನಡೆದಿರೋದು ಇದೇ ಮೊದಲು. ಅತಿಥಿಗಳು ಬೇಸರದಿಂದ ಹೊರನಡೆದ ಉದಾಹರಣೆ ಇಲ್ಲ ಎಂದು ಕಾವ್ಯ ಫ್ಯಾಮಿಲಿಗೆ ಬಿಗ್ ಬಾಸ್ ಮತ್ತೊಂದು ಚಾನ್ಸ್ ನೀಡಿದ್ರು. ಕಾವ್ಯ ಅವರನ್ನ ಭೇಟಿ ಮಾಡಲು ತಾಯಿ ಸಾವಿತ್ರಿ ಹಾಗೂ ತಂದೆಗೆ ಬಿಗ್ ಬಾಸ್ ಎರಡನೇ ಅವಕಾಶ ಕಲ್ಪಿಸಿದ್ರು. ಸಿಕ್ಕ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ಬಿಗ್ ಬಾಸ್ಗೆ ಥ್ಯಾಂಕ್ಸ್ ಹೇಳುತ್ತಾ ಕಾವ್ಯ ತಂದೆ ತಾಯಿ ಒಳಗೆ ಬಂದ್ರು. ಒಳಗೆ ಬಂದ್ಮೇಲೆ ಗಿಲ್ಲಿ ನಟನಿಗೆ ಕಾವ್ಯ ಶೈವ ತಂದೆ ಉಡುಗೊರೆಯೊಂದನ್ನ ತಂದಿದ್ರು. ಅದು ಏನಪ್ಪಾ ಅಂದ್ರೆ ಬೆಳ್ಳಿಯ ಬ್ರೇಸ್ಲೆಟ್. ಆಗಾಗ ರಘು ಅವರಿಂದ ಗಿಲ್ಲಿ ನಟ ಬ್ರೇಸ್ಲೆಟ್ ಇಸ್ಕೊಳ್ತಿದ್ರು. ಅದಕ್ಕಾಗಿ ನಾವು ಬ್ರೇಸ್ಲೆಟ್ ಕೊಟ್ವಿ ಎಂದು ಕಾವ್ಯ ತಂದೆ ಹೇಳಿದ್ದಾರೆ. ಗಿಲ್ಲಿ ಯಾವತ್ತೂ ನಿನ್ನನ್ನ ಬಿಟ್ಕೊಟ್ಟಿಲ್ಲ, ನೀನು ಬಿಟ್ಟುಕೊಡ್ಬೇಡ, ಗಿಲ್ಲಿನ ಅಣ್ಣ ಎಂದು ಕರಿಬೇಡ, ನೀವು ಫ್ರೆಂಡ್ಸ್ ಎಂದು ಕಾವ್ಯಗೆ ತಾಯಿ ಸಾವಿತ್ರಿ ಸೂಚಿಸಿದ್ರು. ನಿನ್ನ ಗಿಲ್ಲಿ ಸ್ನೇಹ ಹೊರಗಡೆ ನೆಕ್ಸ್ಟ್ ಲೆವೆಲ್ ಇದೆ ಎಂದು ತಮ್ಮ ಕಾರ್ತಿಕ್ ತಿಳಿಸಿದ್ರು. ಇದೀಗ ಗಿಲ್ಲಿಗೆ ದುಬಾರಿ ಬೆಲೆಯ ಬೆಳ್ಳಿ ಬ್ರೇಸ್ಲೆಟ್ ನ ಕಾವ್ಯ ತಂದೆ ಉಡುಗೊರೆಯಾಗಿ ನೀಡಿದ್ದಾರೆ. ಗಿಲ್ಲಿ ಕೈಗೆ ಬ್ರೇಸ್ಲೆಟ್ ನ ಕಾವ್ಯ ತಂದೆ ತೊಡಿಸಿದ್ದಾರೆ. ಇಬ್ಬರ ಫ್ಯಾನ್ಸ್ಗೆ ಇದಕ್ಕಿಂತ ಖುಷಿ ಇನ್ನೇನಿದೆ. ಅಂದ ಹಾಗೆ ಗಿಲ್ಲಿ ಸಹ ಖುಷಿ ಪಟ್ಟಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.